1818 ಪೇಶ್ವೆಗಳ ಆಡಳಿತದ ಕಾಲ. ಭಾರತದ ಕೆಳ ಜಾತಿಗಳಲ್ಲಿ ಮಹರ್ ಜಾತಿಯೂ ಒಂದು. ಪೇಶ್ವೆಗಳ ಆಡಳಿತದಲ್ಲಿ ಇವರ ಸ್ಥಿತಿ ಅತ್ಯಂತ ಘೋರವಾಗಿತ್ತು. ಅಸ್ಪೃಶ್ಯರು ಅವರ ಕುತ್ತಿಗೆ ಮಡಿಕೆ ಮತ್ತು ಸೊಂಟಕ್ಕೆ ಕಸಬರಿಗೆ ಕಟ್ಟಿಕೊಂಡೇ ತಿರುಗಬೇಕಾಗಿತ್ತು. ಇಂತಹ ಬ್ರಾಹ್ಮಣ ಪೇಶ್ವೆಗಳ ಆಡಳಿತದಲ್ಲಿ ಇವರು ಬದುಕುವುದೇ ಕಷ್ಟವಿತ್ತು. ಆದರೂ ಕೂಡ ಮಹಾರು ಜಾತಿ ಅವರು ಅತ್ಯಂತ ವೀರರು, ಪರಾಕ್ರಮಿಗಳು ಆಗಿದ್ರು. ಇಂತಹ ಸಂದರ್ಭದಲ್ಲಿ ಮಹಾರಿಗೆ ಒಳ್ಳೆಯ ಜೀವನ ನಡೆಸುವ ಯೋಚನೆ ಹಾಗೂ ಬ್ರಿಟಿಷರಿಗೆ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕೆಂಬ ಆಸೆ ಆದುದರಿಂದಾಗಿ ಬ್ರಿಟಿಷರ ಕಣ್ಣು ಮಹಾರರ ಮೇಲೆ ಬೀಳುತ್ತೆ. ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ಮಹಾರಿಗೆ ಸೇರಲು ಅವಕಾಶ ನೀಡುತ್ತಾರೆ ಹಾಗೂ ಅವರಿಗೆ ಬೇಕಾದ ತರಬೇತಿಯನ್ನೆಲ್ಲ ನೀಡುತ್ತಾರೆ. ಒಟ್ಟಾರೆ ಬ್ರಿಟಿಷರಿಗೆ ಪೇಶ್ವೆಗಳನ್ನ ಸೋಲಿಸಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಹಠ. ಹಾಗಾಗಿ ಬ್ರಿಟಿಷ್ ಮತ್ತು ಮಹಾರ್ ಸೈನ್ಯ ದೇಶಗಳ ಮೇಲೆ ಆಕ್ರಮಣ ಮಾಡಲು ಸಿದ್ಧರಾಗ್ತಾರೆ. ಮಹಾರ್ ಸೇನಾಧಿಪತಿ ಸಿದ್ದನಾಯಕನ ಕಿವಿಗೆ ಈ ವಿಷಯ ಬೀಳುತ್ತೆ. ಸ್ವತಃ ಸಿದ್ದನಾಯಕ ಬ್ರಿಟಿಷರ ಜೊತೆ ಸೇರಿ ನಿಮ್ಮ ಮೇಲೆ ಯುದ್ಧ ಮಾಡಲು ನಮಗೆ ಇಷ್ಟವಿಲ್ಲ. ನಾವು ನಿಮ್ಮ ಜೊತೆ ಸೇರಿ ಆಂಗ್ಲರನ್ನಾಗಿ ಇಲ್ಲಿಂದ ಓಡಿಸ್ತೇವೆ. ಆಗ ನಿಮ್ಮ ರಾಜ್ಯದ ಸೈನ್ಯದಲ್ಲಿ ನಮ್ಮ ಸ್ಥಾನ ಹೇಗಿರುತ್ತದೆ ಎಂದು ಕೇಳುತ್ತಾನೆ. ಆಗ ಪೇಶ್ವೆ ಬಾಜಿರಾವ್, ನೀವು ಯಾವತ್ತಿದ್ರೂ ನಮ್ಮ ಕಾಲಿನ ಧೂಳಿಗೂ ಸಮವಿಲ್ಲ. ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಒಂದಿಷ್ಟು ಬೆಲೆ ಇಲ್ಲ ಎನ್ನುತ್ತಾನೆ. ಈ ಮಾತಿನಿಂದ ಸಿದ್ದನಾಯಕ ಬಹಳ ಕೋಪಗೊಂಡುತ್ತಾನೆ. ಅವನ ರಕ್ತ ಕುದಿಯುತ್ತದೆ. ಆಗ ಆತ ಮಹಾರರು ಸಶಸ್ತ್ರ ಹಿಡಿದಾಗಿದೆ, ಇನ್ನು ನಿಮ್ಮ ತಲೆ ಈ ಮಣ್ಣಿಗೆ ಅಂತ ತೀರ್ಮಾನಿಸ್ತಾನೆ. ನಮ್ಮ ನ್ಯಾಯಕ್ಕಾಗಿ ಯುದ್ಧ ಮಾಡುವುದು ಪಾಪವಲ್ಲ ಎಂದು ಆತ ಎಲ್ಲರಿಗೂ ಹೇಳುತ್ತಾನೆ. ಇದೇ ಯುದ್ಧದ ಅಂತಿಮ ಘೋಷಣೆಯಾಗಿರುತ್ತದೆ. ಪೇಶ್ವೆಗಳ ಅನಾಚಾರಗಳಿಂದಾಗಿ ಮಹರ್ ಸಮುದಾಯ ನರಳುತ್ತಾ ಇರುತ್ತೆ. ಸ್ವಾಭಿಮಾನದ ಜೀವನಕ್ಕಾಗಿ ಯುದ್ಧದ ಅವಶ್ಯಕತೆ ಹೆಚ್ಚಿರುತ್ತೆ. ಬಾಬಾ ಸಾಹೇಬರು ಹೇಳುವಂತೆ ಇದೇ ಕ್ರಾಂತಿಯ ಜನನವಾಗಿರುತ್ತೆ. ಈ ಯುದ್ಧ ಆಧುನಿಕ ಸಮಾಜದ ನಿರ್ಮಾಣ ಮಾಡಲು ಹೊಸ ಇತಿಹಾಸ ಸೃಷ್ಟಿಸಲು ನಾಂದಿಯಾಗುತ್ತೆ. ಭೀಮಾ ತೀರದಲ್ಲಿ ಇರುವ ಕೋರೆಗಾಂವ್ ಪ್ರದೇಶ, ಅದು 1818 ಜನವರಿ 1 ಬಾಂಬೆ ರೆಜಿಮೆಂಟ್ನ 500 ಮಹಾರ್ ಸೈನಿಕರು ಕ್ಯಾಪ್ಟನ್ ಸ್ಯಾಂಡನ್ನ ನೇತೃತ್ವದಲ್ಲಿ ಸುಮಾರು 30,000ಕ್ಕೂ ಹೆಚ್ಚಿನ ಸೈನಿಕರು ಕ್ಯಾಪ್ಟನ್ ಸ್ಯಾಂಡನ್ನ ನೇತೃತ್ವದಲ್ಲಿ ಡಿಸೆಂಬರ್ 31ರ ರಾತ್ರಿ ಹೊರಟ ಮಹರ್ ಸೇನೆ ಸತತ 27 ಕಿಲೋಮೀಟರ್ಗಳಷ್ಟು ನಡೆದು ಮಾರನೆಯ ದಿನ 1ನೇ ತಾರೀಕು ಬೆಳಿಗ್ಗೆ ಕೋರೆಗಾಂವ್ ರಣಾಂಗಣವನ್ನ ತಲುಪುತ್ತೆ. ಕೇವಲ 500 ಜನ ಮಹಾರ್ ಸೈನಿಕರು, 30,000ಕ್ಕೂ ಹೆಚ್ಚಿನ ಪೇಶ್ವೆಗಳ ಸೈನ್ಯ. ಇನ್ನೇನು ಯುದ್ಧ ಶುರುವಾಗುತ್ತೆ. 1818 ಜನವರಿ 1ರಂದು ಬೆಳಿಗ್ಗೆ 9ರಿಂದ ರಾತ್ರಿ 9ರ ತನಕ ಸತತ 12 ಗಂಟೆಗಳು ಯಾವುದೇ ವಿಶ್ರಾಂತಿ, ಆಯಾಸವಿಲ್ಲದೆ, ಆಹಾರ ನೀರಿನ ಪರಿವೇ ಇಲ್ಲದೆ ಮಹಾರ್ ಸೈನ್ಯವು ಪೇಶ್ವೆಗಳನ್ನ ಬಗ್ಗು ಜಡಿದು ಜಯಶೀಲರಾಗ್ತಾರೆ. ಭೀಮಾ ಕೋರೆಗಾಂವ್ ಕೇಲೆ ಭೀಮಾ ಕೋರೆಗಾಂವ್, ಭೀಮಾ ಕೋರೆಗಾಂವ್ ಕೇಲೆ ಭೀಮಾ ಕೋರೆಗಾಂವ್.